ನಮಸ್ಕಾರ. ನಾನು ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಕೇಳ್ತಾ ಇದ್ದೀನಿ, ಗ್ಯಾಸ್ ಸಿಲಿಂಡ್ರ್ ಹೆಚ್ಚಿಸಿ ಇದು ಮಾಡಿದ್ರಿ ಅಂತ ನೀವು ಸೆಂಟ್ರವ್ರಿಗೆ ಬಿ ಜೆ ಪಿ ಗೌರ್ಮೆಂಟ್ಗೆ ಹೇಳ್ತಾ ಇದ್ದೀನಿ. ಸರಿ, ಮನಮೋಹನ್ ಸಿಂಗ್ ಇದ್ದಿದ್ದ ಟೈಮ್ಗೆ 350 ಇತ್ತು, 450 ಇತ್ತು ಗ್ಯಾಸ್ ಸಿಲಿಂಡರ್ ಅಂತ ಇದ್ದೀರಲ್ವ. ಮನಮೋಹನ್ ಸಿಂಗ್ ಇದ್ದಿದ್ದ ಟೈಮ್ಗೆ ನೀವೆಲ್ಲ ಸಂಬಳ ತಗೋತಾ ಇದ್ರಿ ಅಲ್ವಾ? ಅದೇ ಸಂಬಳ ಇವಾಗ ತಗೋತಾ ಇದ್ದೀರಾ. 1 to 2 ಹೆಚ್ಚಿಸ್ಬಿಟ್ಟವ್ರೆ ಅಲ್ವಾ? 1 ಲಕ್ಷ ಸಂಬಳ ತಗೋತಿರೋನಿಗೆ ಗೌರ್ಮೆಂಟ್ನಿಂದ MP MLAಗಳಿಗೆ 7 ಲಕ್ಷ. ಇವಾಗ ಯಾರ ಮೇಲೆ ಒತ್ತಡ ಬಿಡ್ತೈತೆ ಅಂದರೆ ಸಾಹುಕಾರಗಳಿಗೆ ಒತ್ತಡ ಆಗ್ತಾ ಇಲ್ಲ, ಬಡವ್ರ ಮೇಲೆ ಒತ್ತಡ ಬಿಡ್ತಾರದು. ಆಮೇಲೆ ನೀವುಗಳು ಇಷ್ಟು ರೇಟ್ ಮಾಡಿ ಅದೇನು ಉದ್ಧಾರ ಮಾಡಿಕ್ಕೆ ಹೋಗ್ತಾ ಇದ್ದೀರ ಗೊತ್ತಿಲ್ಲ. ಅಲ್ಲ ರೀ, ನಿಮಗೆ ಸಂಬಳ 1 to 2 ಬೇಕು. ಗ್ಯಾಸ್ ರೇಟು ಜಾಸ್ತಿ ಮಾಡಿದ್ರೆ ಇವಾಗ ಈ ಸಮಯದಲ್ಲಿ ಇರಾನು ಅಮೇರಿಕಾ ಬಗ್ಗೆ ನಡೀತಾ ಇರೋದು ಜಂಗ್ ಬಗ್ಗೆ ಇವಾಗ ರೈಟು ಸಿಲಿಂಡ್ರು ಗ್ಯಾಸ್ ರೈಟು 100 ರೂಪಾಯಿ ಜಾಸ್ತಿ ಮಾಡಿರೋದಕ್ಕೆ ನೀವೆಲ್ಲ ಇಷ್ಟು ಬೇಕು ಗ್ಯಾಸ್ ಇಲ್ಲ ಅಂತ ಮಾಡ್ತಾ ಇದ್ದೀರಲ್ವ. ನಿಮಗೆ ಒಂಚೂರು ಮಾನ ಮರ್ಯಾದಿನೇಲ್ವ ಏನು? ಈ ರೀತಿ ನಡೀತಾ ಐತೆ. ಹಂಗಾಗಿ ಸ್ವಲ್ಪ ಮಾತುಕತೆ ಆಗುವವರೆಗೂ ತಡ ಆಗ್ಬೋದು. ಸ್ವಲ್ಪ ಏನು, ಇವಾಗ ಗ್ಯಾಸ್ ಸಿಲಿಂಡ್ರು 1 ತಿಂಗಳು ಆಗೋ ಮುಂಚೆ ಇದು ಮಾಡಬೇಕು, ಬುಕ್ಕಿಂಗ್ ಮಾಡಬೇಕು. 20 ದಿವಸ ಮುಂಚೆನೇ ಬುಕ್ಕಿಂಗ್ ಮಾಡಬೇಕು. ಮೊದಲು ಇವತ್ತು ಬುಕ್ ಮಾಡಿದ್ರೆ ಇವತ್ತೇ ಗ್ಯಾಸ್ ಹೋಗಿ ತಗೋಬೋದಾಗಿತ್ತು. ಇವತ್ತು ಇರಾನು ಅಮೇರಿಕಾ ನಡೀತಾ ಇರೋದು ಒಡವೆ ಜೊತೆ ನೋಡ್ಕೊಂಡು ಸ್ವಲ್ಪ ತಡ ಹಾಕೋರೆ. ಗ್ಯಾಸು ಸಿಲಿಂಡ್ರ್ ಎಲ್ಲರಿಗೆ ಸಿಗ್ತೈತೆ. ಹಾಗಾಗಿ ಜನ ಏನು ಮೂರ್ಖ ಮಾಡ್ಕೊಂಡಿದ್ದೀರಾ, ಮೂರ್ಖ ಅಂತ ತಿಳ್ಕೊಂಡಿದ್ದೀರಾ. ಕಿವಿನಲ್ಲಿ ಹೂವು ಇಟ್ಕೊಂಡು ರಾಜಕೀಯ ಮಾಡೋ ಥರ ಹೇಳ್ತಾ ಇದ್ದೀರಲ್ವ. ಎಲ್ಲ ಜನ ಹಂಗೆ ಕಿವಿನಲ್ಲಿ ಹೂವು ಹಾಕ್ಕೊಂಡು ಕೇಳ್ತಾರೆ ನಿಮ್ಮ ಮಾತು. ನೀವಂತೂ ಫ್ರೀ ಅದು ಇದು ಅಂತ ಬೆಂಬಲ ಇದು ಮಾಡಿ ಓಟ್ ತಗೊಬಿಟ್ಟಿದ್ದೀರ. ಅದು ಬಿಟ್ಟಾಕ್ರಿ. 2014ನಲ್ಲಿ ಕ್ಯಾಸ್ಟ್ ಇನ್ಕಮ್ಗೆ 15 ರೂಪಾಯಿ ಇದ್ದಿದ್ದು ಇವಾಗ ಎಲ್ಲ ಕರ್ನಾಟಕ ಒಂದು ಸೈಬರ್ಗೆ ಎಲ್ಲ ಕೊಟ್ಬಿಟ್ಟು 300 ರೂಪಾಯಿ ಕ್ಯಾಸ್ಟ್ ಇನ್ಕಮ್ ನಡೀತೈತೆ. ನಗರಸಭೆಯಲ್ಲಿ ತಾಲೂಕು ಆಫೀಸಿನಲ್ಲಿ ಹೋಗಿ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಬೇಕಂದ್ರೆ 100 ರೂಪಾಯಿ ಕೊಡಬೇಕು. 15 ರೂಪಾಯಿದು ಲೆಕ್ಕಾಚಾರ 2014ನಲ್ಲಿ. ಇವಾಗ ನಿಮ್ಮದೇ ಸರ್ಕಾರ ಅಲ್ವಾ ಇಲ್ಲಿ ಇರೋದು, ಸೆಂಟ್ರ್ ಬಿಡಿ, ಇಲ್ಲಿರೋದು ನಿಮ್ಮ ಸರ್ಕಾರ ತಾನೇ, ಕಾಂಗ್ರೆಸ್ ಸರ್ಕಾರ. ಯಾಕೆ ಅದೆಲ್ಲ ರೈಟು ಜಾಸ್ತಿ ಮಾಡಿದ್ರಿ? ಹಂಗೆ ಇರಕ್ಕೆ ಕೊಡಬೇಕಾಗಿತ್ತು. 15 ರೂಪಾಯಿಗೆ ಕ್ಯಾಸ್ಟ್ ಇನ್ಕಮ್ ಮಾಡಿಕೊಡ್ರಿ ನೋಡೋಣ. 1 ವರ್ಷ ಅದು ಇದು ಏನಪ್ಪ ಅದು ಖಾತಾ ಕಂದಾಯ ಬರೆಯೋಕ್ಕೇ 50 ರೂಪಾಯಿ ತಗೋತವ್ರೆ. ಮೊದಲು ಇದು ಎಲ್ಲ ಬರೆಯೋಕ್ಕೆ ದುಡ್ಡಿತ್ತ ಇರಲಿಲ್ಲ. ಇವಾಗ ಯಾಕೆ 50 ರೂಪಾಯಿ ತಗೋತಾ ಇದ್ದೀರಾ? ಗೌರ್ಮೆಂಟ್ನಿಂದ ಸಂಬಳ ಬರ್ತಾ ಇಲ್ವಾ? ನಿಮ್ಮ MP MLAಗಳಿಗೆ 1 to 2 ಸಂಬಳ ಬೇಕು, ಬೇರೆ ರೈಟು ಹೆಚ್ಚಿಸಂಗಿಲ್ಲ. ಅದೇನು ಸಾಧನೆ ಮಾಡಿ ತೋರಿಸ್ತಾ ಇದ್ದೀರಾ ನೀವು? 850 ಇದ್ದಿದ್ದು ಸಿಲಿಂಡ್ರು 950 ಆಗಿರ್ಬೋದು. ತಗೊಬಂದು ಹಾಕೋರಿಗೆ ನೀವು ಸಂಬಳ ಕೊಡಲ್ವಾ? ಅವನು ಆದರೆ ಕೂಡ 60 ರೂಪಾಯಿ 80 ರೂಪಾಯಿ ತಗೋತಾನೆ ಗ್ಯಾಸವನು. ಅದು ಎಲ್ಲ ವಿಚಾರಣೆ ಯಾರು ಮಾಡಬೇಕು? ನಿಮ್ಮದೇ ಸರ್ಕಾರ ಅಲ್ವಾ ಇಲ್ಲಿ. ಹಂಗಾಗಿ ಅದು ಯಾವ ಇದು ಸಿಲಿಂಡ್ರದ್ದು ಇಷ್ಟು ರೇಟ್ಗಳು ನೀವು ಎಲ್ಲ ತೋರಿಸಿ ಏನು ಸಾಧನೆ ಮಾಡಬೇಕು ಅಂತ ಹೋಗಿದ್ದೀರಾ? ಜನಗಳಿಗೆ ಮೂರ್ಖ ಮಾಡೋಕ್ಕೆ, ಗೊತ್ತಿಲ್ಲದೆ ಇರೋರು ಜನಕ್ಕೆ ಮೂರ್ಖ ಮಾಡೋಕ್ಕೆ ಹೋಗಿದ್ದೀರಾ. ಆದರೆ ಕಾಲ ಬದಲಾವಣೆ ಆಗೈತೆ ಬಿಡಿ. ನೀವು ಯಾವುದು ಇದು ಮಾಡಿದರೆ ಕೂಡ ಅದು ಚೇಂಜ್ ಆಗಲ್ಲ. ಸ್ವಲ್ಪ ಹೋಟೆಲ್ ಅವ್ರಿಗೆ ತೊಂದರೆಗಳು ಆಗುತ್ತೆ ಅಷ್ಟೇ ಮಾತ್ರ. ಮನೆಯವ್ರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತೈತೆ. ಇವತ್ತು ಬುಕ್ ಮಾಡಿದರೆ 7 ದಿವಸದಲ್ಲಿ ಬರುತ್ತೆ. ನೆಕ್ಸ್ಟ್ ತಿಂಗಳದು ಬುಕ್ ಮಾಡಬೇಕಂದ್ರೆ 20 ದಿವಸ ಮುಂಚಿತವಾಗಿ ಒಂದು ಫೋನ್ನಲ್ಲಿ ಬುಕ್ ಮಾಡಿಕೊಂಡ್ರೆ ಮಾಮೂಲಿ ತಿಂಗಳಿಗೆ ಸಿಲಿಂಡ್ರ್ ಬರುತ್ತೆ. ಅದ್ರ ಮುಂಚೆನೇ ನೀವು ಸಾಧನೆ ಮಾಡೋಕ್ಕೆ ತೋರಿಸೋಕ್ಕೆ ಹೋಗ್ತಾ ಇದ್ದೀರಲ್ವ. ನಿಮಗೆ ಒಂಚೂರು ಮಾನ ಮರ್ಯಾದೆ ಇಲ್ವಾ? ಅದು ಏನು ಅಂತ ತೋರಿಸ್ತಾ ಇದ್ದೀರಾ ಗ್ಯಾಸ್ಗಳಿಗೆ ಗೊತ್ತಿಲ್ಲ.
ಇದು ಏನು ಮಾಡಿಕೆ ಹೋಗಿದ್ದೀರಾ ಗೊತ್ತಿಲ್ಲ. ಜನಗಳಿಗೆ ಏನು ಅನುಕೂಲ ಆಗೋ ಥರ ಮಾಡ್ತಾಯಿದ್ದೀರಾ ಅದೂ ಗೊತ್ತಿಲ್ಲ. ಅದು ಇಷ್ಟೇಕಂತ ಮಾಡಿಬಿಟ್ರೆ ಅಪಾರವ ನಮಗೆ ಸಿಗ್ಬಿಡುತ್ತೆ. ನೆಕ್ಸ್ಟ್ ಮುಂದಿನ ದಿನದಲ್ಲಿ ವೋಟ್ ಬ್ಯಾಂಕ್ಗೆ ಇದು ಎಲ್ಲ ಮಾಡಿದರೆ ಒಳ್ಳೆಯದು ಅಂತ ತಿಳ್ಕೊಂಡಿದ್ದೀರಾ. ಜನಗಳು ಬುದ್ಧಿವಂತರು ಆಗವ್ರೆ. ಮುಂದಿನ ದಿನದಲ್ಲಿ ಯಾವ ಸರ್ಕಾರ ಬರುತ್ತೆ ನೋಡಿ. ಈ ಇಷ್ಟು ಈ ಗ್ಯಾಸ್ ಬರ್ತಾಯಿಲ್ಲ ಹಂಗೆ ಹಿಂಗೆ ಎಲ್ಲ ಅದು ಬಿಟ್ಟಾಕಿ ಜನಗಳು ಪಡ್ತಾ ಇರೋದು ಕಷ್ಟ ಬೇರೆದಕ್ಕೆ ಯೋಚನೆ ಮಾಡಿ. ಗ್ಯಾಸು ಅದು ಗ್ಯಾಸ್ ಇಂಪಾರ್ಟೆಂಟ್ ಸರಿ, ಗ್ಯಾಸ್ ಸಿಗ್ತೈತೆ ಅಲ್ವಾ, ಯಾಕೆ ಈ ರೀತಿ ನೀವು ಜನಗಳಿಗೆ ಎತ್ತಿ ಇದು ಮಾಡ್ತಾಯಿದ್ದೀರಾ ಅರ್ಥ ಆಗ್ತಾಯಿಲ್ಲ. ಮೊದಲು ನಿಮ್ಮ ಸಂಬಳಗಳು ಡಬಲ್ ಮಾಡ್ಕೊಂಡ್ರಲ್ವ, ಅದು ಸಿಂಗಲ್ ಮಾಡಿ. ಜನಗಳು ದುಡ್ಡಿನಿಂದನೇ ನೀವು ಸಂಬಳ 1 to 2 ತಿಂತಾರೆ.